ಅಯ್ಯೋ ಹೋಗಿ ಚಿಕ್ಕವತ್ತಾಗೆ ನಿಜವಾಗ್ಲೂ ನನ್ನ ಜೀವನದಂಗೆ ನನ್ನ ಮಗಳ ಜೀವನವೇ ಆಗೋಯ್ತಲ್ಲ. ನಿಜವಾಗ್ಲೂ ಅದೇನು ಕರ್ಮಗಳು ಮಾಡಿದ್ದು ಅಂತ ಅನ್ನಿಸ್ತದೆ ನನಗೆ. ಅಯ್ಯೋ ಸುಮ್ಮನೆ ರಾಹಿತಿ ಏನು ಮಾಡಿ ಅವ್ವ, ಏನು ಮಾಡಿ. ಸುಮ್ಮನೆ ಅವನು ಮದುವೆಕ್ಕಿಂತ ಮುಂಚೆ ಬೇಡ ಅಂದಮೇಲೆ ನೀವು ಸುಮ್ಮನೆ ಆಗ್ಬೇಕಾಗಿತ್ತು. ಹೊತ್ತಾಗೆ ಬಡ್ಕಂಡೆ ತೊಡಗಲಿಗೆ ಬಡ್ಕಂಡೆ ಅಷ್ಟೊಂದ. ಆ ಪಾಟಿಯ ಬೇಡ ಕಣವ ಬೇಡ, ಅವ್ನಿಗೆ ಇಷ್ಟ ಇಲ್ಲ ಅಂತವನೇ. ಆಯಿತು ಮದುವೆ ಆದರೆ ಆಗದರೆ ತಗೋ, ಇಲ್ದಿದ್ರು ಸಿಕ್ಕಿಲ್ಲ ಸುಮ್ಮನಿರತ್ತಾಗೆ ಅಂತಂದೆ. ಅವ್ರಿಗೆ ಪಾಪ ಅಕ್ಕನ ಅಣ್ಣ ಅಷ್ಟು ಭರವಸೆ ಕೊಟ್ಟಾಳ. ಮದುವೆ ಆದ್ಮೇಲೆ ಬದಲಾವಣೆ ಆಯ್ತಾರೆ, ಯಾಕೆ ತಲೆಗೆ ಎಸ್ಕೊಂಡಿರಿ ಅಂದ್ಬಿಟ್ಟು ಅಷ್ಟೆಲ್ಲ ಹೇಳಿದ್ರು. ಅಂದ್ಬಿಟ್ಟು ಹಂಗೆ ಒಪ್ಕ ಮದುವೆ ಮಾಡಿದ್ರು. ನನ್ನ ಮಗಳಿಗೆ ನೆಮ್ಮದಿ ಕೊಡ್ತಿರ್ವಲ್ಲ ದೊಡ್ಡವ ಚಿಕ್ಕವ. ಏನು ಮಾಡ ಚಿಕ್ಕವ ಹಿಂಗಾದ್ರೆ ರಾಣೆ ಕಂತಾಯಿ ಹೋಗವತ್ತಾಗಿ ಏನೋ ಚೂರು ಬುದ್ಧಿ ಬೇಡವಾ ಅವನಿಗೆ. ಅಲ್ಲ ಗೊತ್ತಾಗಕ್ಕಿಲ್ವ ಹೇಳು. ಅಲ್ಲ ನನ್ನ ಬಂದವಳೆ ಅವಳಿಗೆ ಹೆಂಗೆ ಮೋಸ ಮಾಡೋದು ಅನ್ನೋದು ಅವನ ಮನಸ್ಸಲ್ಲಿ ಅವನ ಆತ್ಮದಲ್ಲಿ ಉಳ್ಬೇಕು ಕಲೆ ತಾಯಿ. ಯಾರು ಹೇಳಿದ್ರು ಅಷ್ಟೇ, ಯಾರು ಕೇಳಿದ್ರು ಅಷ್ಟೇ, ಇದು ಸರಿಯಾಗಂಥದ್ದಲ್ಲ. ಏನಪ್ಪ ಅಂದರೆ ಇದು ಏನು ಸರಿ ಆಗಬೇಕು ಅಂದ್ರು ಅವರವರೇ ಸರಿ ಮಾಡ್ಕೋಬೇಕು. ಅದು ಬಿಟ್ಟು ಇನ್ಯಾವುದು ಆಯ್ಕಿಲ್ಲ. ಹಲೋ, ಏನು ಮಾಡ್ತಿದ್ದೀವ? ಏನಿಲ್ಲ ಅತ್ತೆ, ನಾಷ್ಟಕ್ಕೆ ಮಾಡ್ತೇವೆ. ಅವ್ನು ಮಾಡಿದ್ನ ಫೋನ? ಇಲ್ಲ ಫೋನ್ಗೇನೇನು ಮಾಡಿಲ್ಲ ಕಣತೆ. ಸರಿ ಅಮ್ಮ ಅಮ್ಮ ಇಲ್ಲೇ ಅದೇ. ಇವತ್ತು ಕೆಲಸಕ್ಕೆ ಮಧ್ಯಾಹ್ನ ಮೇಲೆ ಹೋಗ್ತೀನಿ ಅಂದ್ಕೊಂಡು ಇವತ್ತು ಬೆಳಿಗ್ಗೆ ಹೊತ್ತು ಹೋಗಲಿಲ್ಲ. ಯಾಕೋ ಮೈಕೈ ನೋವು ಶೀತ ಆಗ್ಬಿಟ್ಟಿತ್ತು. ರೆಸ್ಟ್ ತಗೋತೀನಿ ಅಂದ್ಬಿಟ್ಟು ರೆಸ್ಟ್ ತಗೋತದೆ. ಸರಿ ಆಯಿತು, ಅದಕ್ಕೆ ಮಾಡಿದೆ. ಹಂಗಾರೆ ಫೋನ್ಗೇನು ಮಾಡಿಲ್ಲ ನಾನು. ಇಲ್ಲ ಕಣತೆ. ಕೇಳ್ತಿದ್ರಾ? ಅದೇ ಕೇಳೋದು ಅಂದರೆ ರಾತ್ರಿ ಬಂದು ನನ್ನ ರೂಮ್ನ ಬಗ್ಗೆ ನೋಡ್ದೆ. ನನ್ನ ರೂಮ್ ಬಗ್ಗೆ ನೋಡ್ಬಿಟ್ಟು ಆಮೇಲೆ ನಿಮ್ಮ ಅಜ್ಜಿ ರೂಮು ಹೋಗಿ ಅಲ್ಲೂ ಬಗ್ಗೆ ನೋಡೋದಂತೆ. ತಿರ್ಗಾ ವಾತಾವರಣ ಹೋಗಿದ್ದಂತೆ ಮನ್ಗಿನ್ಗಿದ್ದಾಳ ಅಂದ್ಬಿಟ್ಟು ಒಟ್ಟು ಬಾಯಿ ಬಿಟ್ಟು ಕೇಳಿಲ್ಲ. ಕೇಳೋರು ಇಳಿಸ್ತಾರೆ ಅಂತ ಗೊತ್ತಲ್ಲ ಮರುವದಿಯ. ಬಾಯಿ ಬಿಟ್ಟಂತೂ ಕೇಳಿಲ್ಲ. ಒಟ್ಟಿನಲ್ಲಿ ಬಗ್ಗಿಗೆ ನೋಡ್ತೀನಂತೆ. ಸರಿ ಅತ್ತೆ ಆಯಿತು. ಫೋನ್ಗೇನು ಮಾಡಿಲ್ಲ ಕಣತ್ತೆ, ಒಟ್ಟಿಗೆ ಫೋನ್ ಮಾಡಿಲ್ಲ. ನೋಡೋದ ಬಿಡಿ, ಮಾಡಾರೋ ಬಿಟ್ಟಾರೋ ಯಾರು ಗೊತ್ತು. ಅಯ್ಯೋ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಕಣತ್ತೆ. ಬೇಜಾರು ಮಾಡ್ಕೊಬೇಡ, ಸುಮ್ಮನಿರವ. ಇನ್ನೇನು ಮಾಡೋಕ್ಕದದು, ಏನು ಮಾಡಂಗಿದ್ದದವ. ಸುಮ್ಮನಿರೋ ಆಯಿತು, ತಲೆಗೆಡ್ಸ್ಕೊಬೇಡ. ನಾಷ್ಟ ಅವರೆಕಾಳು ಕುಯ್ಕೊಬಂದಿತ್ತು ಮಾವ. ಉಪ್ಪಿಟ್ಟು ಮಾಡಿದೆ, ಅವರೆಕಾಳು ಉಪ್ಪಿಟ್ಟು ಮಾಡಿದೆ ಕಣವ. ಈಗ ನೋಡೋದು ಮಧ್ಯಾಹ್ನಕ್ಕೆ ಏನಾದ್ರು ಮಾಡೋದು ಅಂದ್ಬಿಟ್ಟು ಅಜ್ಜಿ ನಾನುವೇ ತಡ್ನೆಕಾಯಿ ಹಿಡ್ಕೊಂಡು ಕಾಳು ಹಾಕಿದೆ. ಚಿತ್ಕೊರೆ ಸಾರನಾರು ಮಾಡೋದು ಅಂದ್ಬಿಟ್ಟು ಚಿತ್ಕಿಸ್ಕೊತ ಕುಂತಿದ್ದು. ಅದಕ್ಕೆ ನೋಡೋದ ಫೋನ್ಗಿನ್ ಮಾಡಿದಾನೆ ಹೆಂಗೆ ಅಂದ್ಬಿಟ್ಟು ಕೇಳು ಫೋನ್ ಮಾಡಿ ಅಂದ್ಬಿಟ್ಟು ಹಂಗಂತು. ಅದಕ್ಕೆ ಮಾಡಿದೆ. ಚೆನ್ನಾಗಿದ್ದದ ಅಜ್ಜಿ? ಚೆನ್ನಾಗದೆ ಕಣವ, ಚೆನ್ನಾಗದೆ. ಕೊಡೋಣ? ಕೊಡಿ. ಚೆಂದಾಗಿದೆಯಾ ಮಗಳೇ? ಚೆನ್ನಾಗಿದೆಯವ್ವ? ಅಜ್ಜಿ ನೀವು ಚೆನ್ನಾಗಿದ್ದೀರಾ? ಮಗಳೇ ಏನು ಚಂದ. ಹೆಂಗೋ ನೀವು ಚಂದ ಆಗ್ಬಿಟ್ರೆ ನನಗೆ ಅಷ್ಟೇ ಸರಿ ಕಣವ. ಆಳು ಮನೆ ಜನ್ಮ ಹೋಗೋಕ್ಕೆ ನೀವಿಬ್ಬರು ಚೆಂದಾಗಿದ್ದಾರದು ಕಂಡುಬಿಟ್ರೆ ನನಗಿನ್ನೇನಾಗಬೇಕು ಮಗಳೇ. ನಿಮ್ಮ ಅತ್ತೆನೂ ಅದೇ ಪ್ರಯತ್ನದಲ್ಲ ಅವಳೆ. ನನ್ನ ಮಗನೂ ಅಯ್ಯೋ ಈಗ ಸರಿ ಅದಾರೇನೋ ಅಂದ್ಕೊಂಡು ಅದನ್ನೇ ಕಾಣಿಸ್ಕೊಂತ ಕುಂತಾನೆ. ಆ ಭಗವಂತ ಅದು ಯಾವಾಗ ಕಣ್ಬಿಟ್ಟು ಅವನಿಗೊಂದು ಒಳ್ಳೆ ಬುದ್ಧಿ ಕೊಟ್ಟನೋ ಕಾಣೆ ಕಣವ. ಅವ್ನಿಗೆ ಯಾವಾಗ ಒಳ್ಳೆ ಬುದ್ಧಿ ಕೊಟ್ಟು ನಿಮ್ಮ ಸಂಸಾರ ಸರಿಯಾದದೋ ಕಾಣೆ. ತಲೆಗೆಡ್ಸ್ಕೊಬೇಡ. ಊಟ ಮಾಡ್ದಪ್ಪ? ಮಾಡಿದೆ ಅಜ್ಜಿ. ಅವ್ವ ಇಲ್ಲೇ ಅದೇ ಇವತ್ತು ಕೆಲಸಕ್ಕೆ ಆಮೇಲೆ ಹೋಯ್ತೀನಿ ಮಧ್ಯಾಹ್ನ ಮೇಲೆ ಅನ್ಕೊ ಉಳ್ಕತ್ತು. ಅಯ್ಯೋ ಪಾಪ ಅಮ್ಮನಿಗೂ ನೆಮ್ಮದಿ ಇಲ್ಲ, ಸುಮ್ಮನಿರತ್ತಾಗೆ ಒಟ್ಟು ಉರಿತದೆ. ಅಯ್ಯೋ ಏನು ಮಾಡೋಕ್ಕಾಗದು ಬಿಡಿ ಅಜ್ಜಿ. ಪಾಪ ಅವರು ಮಾಡೋ ಪ್ರಯತ್ನ ಮಾಡ್ತಾವ್ರೆ, ಇನ್ನೇನು ಮಾಡೋಂಗಿಲ್ಲ ಬಿಡಿ. ಪಾಪ ಸುಮ್ಮನೆ ತೆಗೆ ಬೇಜಾರಾಯ್ತು ನನಗೂ. ನನ್ನಿಂದ ಅವ್ರಿಗೂ ನೆಮ್ಮದಿಲ್ದಂಗೆ ಆಯ್ತಲ್ಲ ಅಂದ್ಬಿಟ್ಟು ನೆನ್ಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಹುಡ್ತದೆ ಕಣಜ್ಜಿ. ಅವ್ವ ಹಂಗೆ ಅನ್ಬೇಡ ಕಣ್ಮಗಳೇ ನೀನು. ನಮ್ಮನೆ ಬೆಳಗ್ಗೆ ಬಂದಿರೋ ಭಾಗ್ಯಲಕ್ಷ್ಮಿ ಅವನೇನಾರು ಆಡ್ಕೊಳ್ಳಿ, ಅವನ ಬಗ್ಗೆ ತಲೆಗೆಡ್ಸ್ಕೊಬೇಡ ಆಯಿತಾ. ಸುಮ್ಮನೀರು, ಎಲ್ಲ ಸರಿ ಆಯ್ತದೆ. ಬಿಡಿ ಅಜ್ಜಿ ಪರವಾಗಿಲ್ಲ. ಹಣೆ ಬರದಲ್ಲಿ ಏನು ಬರ್ತಿರ್ತದೋ ಅದೇ ಅಲ್ವಾ ಆಗೋದು. ಯಾರು ಎಷ್ಟು ಹೇಳಿದ್ರು ಅಷ್ಟೇ. ಹಣೆ ಬರದಲ್ಲಿ ಬರ್ದಿರೋದು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗಿಲ್ಲ. ಬಿಡಿ ಏನಾದಾಗಲಿ ಅದಕ್ಕೆಲ್ಲ ಯಾಕೆ ತಲೆಗೆಡ್ಸ್ಕೋಬೇಕು. ನಾನು ತಲೆಗೆಡ್ಸ್ಕೊಳ್ಳೋದು ಬಿಟ್ಟಾಕ್ತೇನೆ ನಾನು ಕತೆ. ಆಯಿತು ಕಣ್ಕಂದ. ನಿಮ್ಮ ಅವ್ವನ ಮುಂದ್ಗಡೆ ಯೋಚನೆ ಮಾಡ್ತಾ ಕೂತ್ಕೋಬೇಡ. ಪಾಪ ಅವ ಅಮ್ಮನಿಗೂ ನೋವು ಆಯ್ತದೆ ಮನ್ಸಿಗೆ. ಹಿಂಗೆ ಆಯ್ತಲ್ಲ ಅನ್ನೋದು. ಅವ ಅಮ್ಮನಿಗೂ ನೋವು ಮಾಡಬೇಡ ಅವ್ವ ಆಯಿತಾ. ಸುಮ್ಮನೆ ಚೆಂದಾಗಿರು ಮಗಳೇ ನೀನು, ಚೆಂದಾಗಿರು. ತಲೆಗೆಡ್ಸ್ಕೋಬೇಡ. ಭಗವಂತ ಅವನೇ ಎಲ್ಲ ಒಳ್ಳೇದಾಯ್ತದೆ. ಅವನೇ ಬರ್ತಾನೆ ಎಲ್ಲ ಒಳ್ಳೇದಾಯ್ತದೆ. ಸುಮ್ಮನಿರು ಮಗಳೇ ನೀನು. ಆಯಿತು ಅಜ್ಜಿ. ಪಾಪ ಅತ್ತೆ ಮಾವಂಗೆ ನನ್ನಿಂದ ಭಾಳ ತೊಂದರೆ ಆಯಿತು. ಅದೊಂದೇ ನಂಗೆ ಮನ್ಸಿಗೆ ನೋವು. ನನ್ನಿಂದ ಅವರು ನೋವು ಅನುಭವಿಸ್ಬೇಕಲ್ಲ ಅನ್ನೋದೇ ನಂಗೆ ಬೇಜಾರು ಕರಜ್ಜಿ. ಅವ್ವ ನೋವು ಅಂದ್ಕೊಂಡಿದ್ದಾಳವ್ವ. ಮಾತೆತ್ರ ನನ್ನ ಸೊಸೆ ಅಂತವ.
ಅಷ್ಟು ಆಸೆ ಪಡ್ತಾಳೆ ನಿಮ್ಮ ಅತ್ತೆ. ಅಂಥದ್ರಲ್ಲಿ ಅವಳಿಗೇನು ಸಂಕಟ ಇಲ್ಲವ್ವ. 4 ದಿವಸ ದೂರ ಆದರೆ ಅವನಿಗೂ ನಿನ್ನ ಜೀವನ ಏನು ಅಂತ ನಿನ್ನ ಮೇಲೆ ಆಸೆ ಹುಡ್ತದೆ ಅನ್ನೋದೊಂದು ಕಾರಣಕ್ಕೆ ಹಂಗೆ ಆಡ್ತಾನೆ. ಸುಮ್ಮನೆ ಅಯ್ಯೋ ಅದು ಯಾವಾಗಾದ್ರೂ ಬಿಡಿ. ಸರಿ ಮಗಳೇ, ಕಟ್ ಮಾಡಿಬಿಡು. ನಿಮ್ಮ ಅತ್ತೆ ಎಲ್ಲ ಒಳಗೆ ಹೋದ್ಲು, ಆಮೇಲೆ ಮಾಡುವೆ. ಸರಿ ಅಜ್ಜಿ ಆಯಿತು. ಯಾರವ ಫೋನ್ ಯಾರು ಮಾಡಿದ್ದು? ಅತ್ತೆನೂ ಅಜ್ಜಿನೂ ಮಾತಾಡಿದ್ರು. ಅಯ್ಯೋ ಪಾಪ ತಾಯಿಗಳು ಅವ್ರುಗಳೇ ನರ್ಕ ಆಗೋಯ್ತು ಅತ್ತಾಗೆ. ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ. ನಾನು ಇರಬೇಡ್ದು. ನನ್ನ ಮದುವೆ ಆಗಲೇ ಬೆಳೆದಾಗಿತ್ತು. ನಾನು ಮದುವೆ ಆದ್ಮೇಲೆ ಅವ್ರು ಬದಲಾಯ್ತೀನಿ ಅನ್ಕಂಡೆ. ಇವನು ಬದಲಾಯ್ಕಿಲ್ಲ ಬಿಡಿ. ಅವ್ವ ಅಳುಬೇಡ ಸುಮ್ಮನಿರು, ಅಳುಬೇಡ ಸುಮ್ಮನಿರವ್ವ. ಮಗ ಸುಮ್ಮನಿರ್ಲೆ ಮಗ, ನೀನು ತಲೆಗೆಡ್ಸ್ಕೊಬೇಡ, ಸುಮ್ಮನಿರು. ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ. ಅವರೂ ಮಾಡೋ ಪ್ರಯತ್ನ ಮಾಡ್ತಾವ್ರೆ ಪಾಪ. ಅವ್ರನ್ನಂತೂ ನಾವು ತಪ್ಪು ತಿಳ್ಕೊಳಂಗಿಲ್ಲ. ಅವನು ಅಷ್ಟರಲ್ಲೂ ಬೇಡವೇ ಬೇಡ ನನಗೆ ಇರ್ತಿ ಅಂದಮೇಲೆ ಬುಟ್ಟಾಕ್ಬಿಟ್ಟು ಸುಮ್ಮನಿರು. ನೀನು ಅಳ್ಳು ಬೇಡ, ಕರೀನೂ ಬೇಡ ಆಯಿತಾ. ನಾನು ಸಹಾಯಗಳ್ತವ ನೀನು ತಂದಾಕ್ತೀನಿ. ಅವತ್ತು ಹೊಟ್ಟಿಡಿತಿತ್ತು, ಇವತ್ತು ಮತ್ತೆ ಮನೆ ಹಿಡಿಕಿರುಲೇ ನಾನು ನೋಡ್ಕೊತೀನಿ. ಸುಮ್ಮನಿರ್ಲೆ ನೀನು ಅಳ್ಬೇಡ, ನೀನು ಅಳ್ಬೇಡ ಸುಮ್ಕಿರಿ. ನೀನು ಯಾಕತ್ತೀಯ? ನೀನು ಎಲ್ಲ ಮುಗ್ದೋಯ್ತು. ಅವು ಅದಕ್ಕೆ ಹೇಳೋದು ಕಣವ, ಹೆಣ್ಮಕ್ಳು ಮೈಯೆಲ್ಲ ಕಣ್ಣಾಗಿರ್ಬೇಕು ಅನ್ನೋದು. ಅದಕ್ಕೆ ಅವತ್ತೇನೋ ಬಣ್ಣದ ಮಾತಾಡ್ತಾನೆ ಅಂದ್ಬಿಟ್ಟು ಹೋಲ್ಕೊಬಿಟ್ಟೆ ನೀನು. ಇವತ್ತು ಯಾವ ಥರ ಆಯಿತು ಏನೇ ಆದ್ರೂ ಹೆಣ್ಮಕ್ಳಿಗೆ ಭಾಳ ಬುದ್ಧಿ ಇರಬೇಕು ಕಣವ. ಮೈ ಕೈಯೆಲ್ಲ ಕಣ್ಣಾಗಿಲ್ಲ ಅಂದರೆ ಭಾಳ ಕಷ್ಟ. ಆಯಿತು ಸುಮ್ಮನಿರು, ಸುಮ್ಮನಿರು. ಇನ್ನೇನು ಮಾಡಿಯೇ ಪಾಪ, ಅವ್ರನ್ನ ತಪ್ಪು ನಂಗಿದ್ದದ. ಸುಮ್ಮನಿರವ, ಅಳ್ಬೇಡ ನೀನು, ಅಳ್ಬೇಡ ಸುಮ್ಮನಿರೋ. ಭಗವಂತ ಒಳ್ಳೇದು ಮಾಡ್ತಾನೆ, ಸುಮ್ಮನಿರ್ಲೆ ತಾಯಮ್ಮ. ಅಳುಗಿಳ್ಬೇಡ ಪಾಪ. ನೀನು ಹತ್ರ ನನಗೆ ಆಯ್ಕಿಲ್ಲ ಕಣವ. ನೀನು ಹತ್ರ ನನಗೆ ಕೈ ಕಾಲು ನಿಂತೋದಂಗೆ ಆಯ್ತವೆ. ನಿಂದ ಅಮ್ಮ ಅಂತೀನಿ, ಅಳ್ಬೇಡ ಕಣವ, ಅಳ್ಬೇಡ ನೀನು. ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ, ಯಾರಿಗೂ ನೆಮ್ಮದಿ ಇಲ್ಲ ನನ್ನಿಂದ. ಪಾಪ ಅಲ್ಲಿ ಅತ್ತೆ ಮಾವನೂ ಅವ್ರಿಗೂ ನೋವಿಲ್ಲ, ನೆಮ್ಮದಿ ಇಲ್ಲ. ಇಲ್ಲಿ ನಿಮಗೂ ನೆಮ್ಮದಿ ಇಲ್ಲ. ಯಾರಿಗೋಸ್ಕರ ಬದುಕಬೇಕು ನಾನು? ಚಂದಾಗಂತ ಇದ್ದಿ ಕಲೆ ಮಗ ಅಂಕಲೆ, ನೀನು ಚೆನ್ನಾಗಂತ ಇದ್ದಿ. ಪರವಾಗಿ ಹಂಗಂತ ಇದ್ದಿ ನೋಡು. ಅದಕ್ಕೆ ಹೊಟ್ಟೆ ಬಟ್ಟೆ ಕಟ್ಟಿದ್ದೀನಿ, ಸಾಕಿ ಸಲ್ವಿ ಓದಿಸಿರೋದು. ವಿದ್ಯಾವಂತ ನೀನು, ಬುದ್ಧಿ ಇಲ್ವಾ ನಿನಗೆ? ಬುದ್ಧಿ ವಿದ್ಯೆ ಕಲಿತದಳು, ತಿಳುವಳಿಕೆ ಕಮ್ಮಿ ಏನಾಗಿದ್ದದು. ಸುಮ್ಕಿರು ದೇಶ ಆಗ್ಲಾಗದಾಗ ಏಕಂತೀನು. ಇನ್ನೇನು ಮಾಡಿಯೇ, ಇನ್ನೇಂದ ಮಾಡಿಯೇ? ನಾವು ಮಾಡೋಷ್ಟೆಲ್ಲ ಮಾಡ್ದೋ. ಈಗ ಅವನೇನು ಯಾವ ಬುದ್ಧಿ ಕಲಿಲ್ಲ ಅಂದಮೇಲೆ ಇನ್ನೇಕೆ ತಲೆಗೆಡ್ಸ್ಕೊಂಡಿ ನೀನು? ದೇಶ ಆಗ್ಲಾಗದ ಎಲ್ಲರೂ ಕೆಲಸ ಸೇರ್ಕೊಂಡು ನೆಮ್ಮದಿಗಿರು, ಸುಮ್ಕಿರು ಅಷ್ಟೇ. ಅದಕ್ಕೆ ತಲೆಗೆಡ್ಸ್ಕೋಬೇಕು. ಬುಟ್ಟ ಹಾಕ್ಬಿಟ್ಟು ಸುಮ್ಮನಿರು ನೀನು. ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ. ಅವರು ಮಾಡೋ ಪ್ರಯತ್ನ ಮಾಡ್ತಾನೆ ಅವರೆಲ್ಲವ್ವ. ಇನ್ನೇನು ಮಾಡಬೇಕು ಅವ್ರ ತಾನೆಯ. ನಿಜವಾಗ್ಲೂ ಅವ್ರ ಕಷ್ಟ ನೋಡೋಕೆ ಆಯ್ಕೆಲ್ಲ ಕಣಜಿ ನನಗೆ. ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ? ನಾನೇ ಬದುಕಿರ್ಬೇಡ್ದು. ಏಡಿ ಹೆಂಗೆ ಮಾತಾಡ್ತೀಯಲ್ಲ? ಅವ್ನು ಮುಂದೆ ಚೆಂದಾಗಿದ್ದು ಕೆಲಸ ಪಾಲ್ಸ ಸೇರ್ಕೊಂಡು ಬದುಕಿ ಬಾಳಿ ತೋರ್ಸವ್ವ. ಅದು ಬಿಟ್ಬಿಟ್ಟು ಸತ್ತು ಬಿಟ್ರೆ ಏನು ಮುಗ್ದೋದದು? ಒಂದು ದಿವಸ ಎಲ್ಲರೂ ಬಾಯಿ ಬಡ್ಕೊತಾರೆ, ತಗೊಂಡು ಬೆಂಕಿ ಮ್ಯಾಕ್ ಮಾಡ್ಬಿಟ್ಟು ಬತ್ತಾರೆ. ಅದು ಬಿಟ್ಬಿಟ್ಟು ಇನ್ನೇನು ಮಾಡಲ್ಲ. ಸುಮ್ಮನಿರು, ಹೊತ್ಕೊಂಡು ಕರ್ಕೊಂಡು ಕೂತ್ಕೋಬೇಡ ನೀನು. ನನ್ನ ಜೀವನವನ್ನು ನಾನೇ ನರ್ಕ ಮಾಡ್ಕೊಬಿಟ್ಟೆ. ನನ್ನ ಕೈಯಾರು ನಾನೇ ನರ್ಕ ಮಾಡ್ಕೊಬಿಟ್ಟೆ. ಈಗಿರ್ಚಿದ್ರೆ ಏನು ಪ್ರಯತ್ನ? ಅವತ್ತು ಜ್ಞಾನ ಇರಬೇಕಾಗಿತ್ತು. ಸುಮ್ಮನಿರತ್ತಾಗಿ ಇನ್ನೇನು ಮಾಡಿಯೇ? ಆಯಿತು ಹೋಯ್ತು, ಹೊತ್ಕೊಂಡು ಕರ್ಕೊಂಡು ಕೂತ್ಕೋಬೇಡ. ಸುಮ್ಮನಿರ್ಲೆ ತಾಯಮ್ಮ, ಸುಮ್ಮನಿರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.